ನಂಗೆ ಗೊತ್ತೇ ಇಲ್ಲ. ಈಗ ಅತ್ತೆ ಒಳಗೆ ಬಂದು ಹೇಳಿದ್ರು ನಾನು ತಮಾಷೆಗೆ ಹೇಳ್ತಾ ಇದ್ದಾರೆ ಅಂತಲೇ ಮಾಡಿದೆ. ನಂಗೆ ಯಾಕೋ ಒಂಥರ ಖುಷಿ ಆಗ್ತಿದ್ನಲ್ಲ, ಅದಕ್ಕೆ ಅತ್ತೆ ಬಂದು ಹೇಳ್ತಾ ಇದ್ದಾರೆ ಅಂದ್ಕೊಂಡೆ ನಾನು. ಅಪ್ಪ ನೀವೊಂದು ಫೋನ್ ಮಾಡೋದಲ್ಲ ಬರ್ತಿದ್ದೀನಿ ಅಂತ. ಅಮ್ಮನಾದ್ರು ಫೋನ್ ಮಾಡಿ ಹೇಳ್ತಿತ್ತಪ್ಪ ಯಾರಾದರೂ ಬರೋದಾದರೆ, ಅದು ಹೇಳಿಲ್ಲ. ನಂಗೆ ಗೊತ್ತೇ ಇಲ್ಲ. ಇಲ್ಲೇ ಅದೇ ಹೇಳಿದ್ನಲ್ಲ, ನಿನ್ನ ಅಮ್ಮಗೂ ಗೊತ್ತಿಲ್ಲ. ನಾನು ತೋಟಕ್ಕೆ ಬಂದವ ಹೀಗೆ ಬಂದೀನಿ, ಮತ್ತು ಒಂಚೂರು ಮಾತಾಡೋದು ಇತ್ತಲ್ಲ ಅಂತ ಬಂದೆ. ಪಲ್ಲವೇ ಚೂ ಒಳಗೆ ಬತ್ತಿ ಏನಿಲ್ಲೇ? ಹಾಂ ಬಂದೆ ಅತ್ತೆ. ಎಂತ ಮಾತಾಡ್ಬೇಕಂತ ಬಂದಿದ್ದು ನೀವು? ಸರಿತಕ್ಕರೆಲ್ಲ ಆರಾಮದಾರ? ಅವ್ರ ಮನೆಯಿಂದ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲ ಅವ್ರ ಮನೆಯಿಂದ ಎಂತ ಫೋನ್ ಮಾಡಲ, ಅವ್ರ ಸುದ್ದಿ ಅಲ್ಲ. ನಾನು ನಮ್ಮ ಪವನನ ಸುದ್ದಿ, ಅವನ ಸುದ್ದಿನೇ ಕೇಳ್ಕೊಂಡು ಹೋಗೋಣ ಅಂತ ಈಗ ಹಿಂಗಿದ ವಿಚಾರ ಇಲ್ಲ. ನಾವು ಒಬ್ರೊಬ್ಬರೇ ತೀರ್ಮಾನ ತಗೊಳಕ್ಕಾಗಲ್ಲ. ಬೇರೆಯವರಿಗಾದರೂ ಹೇಳ್ಬೋದು. ನಮ್ಮ ಇದಕ್ಕೆ ಬಂದಾಗ ಅದೇ ಮತ್ತು ನಿಮ್ಮ ಅಪ್ಪ ಮಗನ ಹತ್ರ ಒಂದು ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನಮಗಾರು ಈಗ ಯಾರದಾರೆ, ನೀವೇ ಸಹಿಯಲ್ಲ ಈಗ ಹತ್ರದವರು ಅಂತ. ಅದು ಮತ್ತೆಂತ ಅಲ್ಲ, ನಮ್ಮ ಪವನಿಗೆ ಒಂದು ಸೆಟ್ಲ್ಮೆಂಟ್ ಬಂದದೆ. ಸುಮಾರು ಒಂದು ವರ್ಷನೇ ಆಯ್ತು ಕೇಳ್ತಾ. ನಾನೇ ಭಾಳ ಮುಂದೊತ್ತು ಹೋಗಿರಲ್ಲ. ನೋಡೋಣ ನಿಧಾನದಿಂದ ನೋಡೋಣ ಅಂತ ಇದ್ದೆ. ಸದ್ಯಕ್ಕೆ ಮದುವೆನೂ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಈಗ ಮತ್ತೆ ಸುಮಾರು ಜನರ ಕೈಲಿ ಹೇಳ್ಕೊಳಿಸ್ತಾ ಅದರ ಮಾರ. ನಿಮ್ಮ ಹತ್ರನೂ ಒಂದು ಸ್ವಲ್ಪ ಕೇಳ್ಕೊಳ್ಳೋಣ, ನಿಮಗೆಲ್ಲರೂ ಎಂಥವ್ರು ಗೊತ್ತಿದ್ರೆ ಹೇಳ್ತಿರಲ್ಲ ಅಂಥೇಳಿ ಅದೇ ಕೇಳ್ಕೊಂಡು ನಾನು ಹೇಳಿನಿ. ನಮ್ಮ ಬೀಗ್ರ ಹತ್ರ ಒಂದು ಮಾತು ಕೇಳ್ಕೊಂಡು ಆಮೇಲೆ ಏನಿದ್ರು ಹೇಳ್ತೀನಿ ಅಂದಿನಿ. ಈ ದಿನಾನು ಇಂದು ಹೋಗೋಣ ನಾಳೆ ಹೋಗೋಣ ಅಂತ ಇರೋದು. ನಿನ್ನೆ ಕತ್ಲೇಶ್ವರಿಗೆ ಬರ್ಬೇಕು ಅಂತ ಮಾಡಿದೆ. ಅಯ್ಯೋ ಒಂದು ಗುಡುಗು ಸಿಡ್ಲು ಶುರು ಆಯ್ತು. ನಿಮ್ಮ ಕಡೆನೂ ಹಾಗೆ ಇರ್ಬೇಕಲ್ಲ. ಮಳೆ ಯಾರು ಅಷ್ಟೇನು ಬರಲ್ಲ. ಶಾಸ್ತ್ರಕ್ಕೆಲ್ಲ ನಾಲ್ಕನಿ ಬಂದಂಗೆ ಬಂತು, ಗುಡುಗು ಸಿಡ್ಲು ನಮ್ಮನೆ ಮನೆಯಿಂದ ಹೊರಡೋಕ್ಕೆ ಆಗಲ್ಲ. ಹಂಗಾಗಿ ಸುಮ್ಮನೆ ಹಾಕಿದ್ದೆ. ಈಗಲ್ಲ ಬಂದಲ್ಲ, ಹಳ್ಳಿನ ನೀರು ನೋಡ್ಕೊಂಡು ಹೋಗ್ಬೇಕಂತ ಬಂದವ ನಾನು. ಮತ್ತೆ ಬರೋದು ಇಲ್ಲಿ ತನಕ ಬಂದಿನಲ್ಲ, ಇನ್ನೇನು ಅಂಥೇಳಿ ಬಂದೆ. ಅಲ್ಲೇ ನಿನ್ನ ಹಬ್ಬ ತಿಂಡಿ ತಿನ್ಲೇನು? ಇಷ್ಟು ಹತ್ತರ ಮುಂಚೆ ಬಂದರೆ ಅದು ತೋಟಕ್ಕೆ ಹೋದರೆ ಈಚೆ ಕಂಡಿಲ್ಲೇ ಬಂದಾರಂತೆ. ತಿಂಡಿ ತಿನ್ಲೇನು? ಒಂದು ಕೆಲಸ ಮಾಡೋಣ, ಕಡುಬು ದಿನ ಇದ್ದಿದ್ದೆ ಕಡುಬು. ನಾ ಪಕ್ಕನ ಹಿಟ್ಟು ಮುಚ್ಚೆ ಎಲ್ಲ ರೊಟ್ಟಿ ತಡ್ತೀನಿ, ರೊಟ್ಟಿ ಪಾಯಸ ಮಾಡೋಣ. ಕಡುಬು ಇಕ್ಕನ ರೊಟ್ಟಿ ಪಾಯಸ ಮಾಡೋಣ. ಹಾಂ ಎಂತಂತೆ? ರೊಟ್ಟಿ ಪಾಯಸನ? ರೊಟ್ಟಿ ಮಾಡ ಅದ್ರ ಮೇಲೆ ಪಾಯಸ ಹಾಕದ? ಓ ಮರದೇ ತೆಗಿಯತ್ಲಾಗೆ ಎಂತ ರೊಟ್ಟಿ ಮಾಡ ಅದ್ರ ಮೇಲೆ ಪಾಯಸ ಹಾಕ್ತಾರೆ? ರೊಟ್ಟಿ ಪಾಯಸ ಗೊತ್ತಿಲ್ಲ ನಿಮಗೆ? ನಾ ಇವತ್ತು ಮಾಡ್ತೀನಿ, ನೋಡ್ಕಿಬೋದಾ? ಈಗ ಇದು ಮಾಡೋಣ, ಎಂತಕ್ಕೂ ತುಪ್ಪ ಕಾಸಿದ್ದು ಸುಮಾರು ದಿವಸ ಆದ ಕಾಸೆ ಖಾಲಿ ಆಯ್ತಾ ಬಂದದೆ. ನೀನು ಬೆಣ್ಣೆ ತಿಂತಾರನ? ಬೆಣ್ಣೆ ತಿನ್ನೋದಾದರೆ ಕೂಡಲೇ ಮಜ್ಜಿಗೆ ಕಡ್ದು ಹೊಸ ಬೆಣ್ಣೆನೇ ಹಾಕ್ಬೋದಾ? ಇಲ್ಲದಿದ್ದರೆ ಈಗ ಇದನ್ನು ತೆಗಿಬೇಕು, ತುಪ್ಪ ಸ್ವಲ್ಪ ಕಾಸ್ಬೇಕೀಗ. ಎಂತ ಹೇಳಿ, ನಾವು ಬೆಣ್ಣೆ ತಿಂತಾರಪ್ಪ. ಅಪ್ಪ ಬೆಣ್ಣೆ ತಿಂತಾರೆ. ಬೆಣ್ಣೆ ಬಿಸಿ ಬಿಸಿ ಕಡುಬು ಬೆಣ್ಣೆ ಅಂದರೆ ಭಾಳ ಇಷ್ಟ ನಮ್ಮ ಅಪ್ಪಗೆ. ಅದ್ರ ಮೇಲೆ ಜೋನಿ ಬೆಲ್ಲಕ್ಕೆ ಎಲ್ಲಿ ಹೋಗೋದೀಗ? ತಿಂತಾರೆ, ಕಡುಬೆ ಸಾಕತ್ತೆ. ಮತ್ತೊಂದು ಎಂತಕ್ಕೆ ರೊಟ್ಟಿ ಮಾಡೋದು? ನೀವು ಹೇಳ್ದಂಗೆ ಸಂಬಂಧ ಹಂಗೆ ಒಂದು ಜನ ಅಲ್ಲ ಅಂತ 10 ಜನರ ಕೈಲಿ ಕೇಳಿ ಮಾಡಬೇಕು. ಯಾರು ಏನು ಎತ್ತ ಹೆಂಗೆ ಅಂತ. ಜೀವಮಾನಕ್ಕೆ ಒಂದೇ ಮದುವೆ ಅಲ್ಲ. ಈಗ ನಾವು ಮದುವೆ ಮಾಡಿದವರು ಎಷ್ಟು ಅವ್ರಿರೋ ತನಕ ಇರ್ತೀವ. ಅವ್ರವರು ಹೊಂದ್ಕೊಂಡು ಹೋಗಂಗೆ ಆಗ್ಬೇಕು. ಸಂಬಂಧನೂ ಎಲ್ಲ ಕೇಳಿ ಹೇಳಿ ಮಾಡಬೇಕು. ನಾವೆಲ್ಲ ಒಟ್ಟರಸಿ ಮಾಡು ಅನ್ನೋದಾದ್ರೆ ಈಗೆಲ್ಲ ಹಂಗೆ ಮಾಡಲ್ಲ ಬಿಡಿ. ಎಲ್ಲಿ ಹುಡುಗಿ ಎಲ್ಲಿ ಹೇಳ? ನಮ್ಮರಯ್ಯ? ಛೇ ಅದೇ ಯಾಕೆ ಹಂಗೆ ಕೇಳ್ತೀರಿ? ನಮ್ಮರಲ್ದಿದ್ರೆ ನಾನು ಸೆಟ್ಲ್ಮೆಂಟ್ ಮಾಡೋಕೆ ಹೋಗ್ತೀನ? ದೂರದಿಂದ ನಮ್ಮನೆ ಹಿಂಗ್ಸಿಗೆ ಬಳಗೆ ಆಗ್ಬೇಕು. ನಿಮಗೂ ಗೊತ್ತು. ನಿಮ್ಮ ತಂಗಿನ ಕೊಟ್ಟದಲ್ಲ, ತಂಗಿ ಮೈದನ ಹೆಂಡತಿ ಅದೇ ಊರಿಂದನೇ ತಂದಿದ್ದು. ಎಲ್ಲ ಹೇಳಿದ್ರು ಗುರ್ತ, ಅವತ್ತೇ ಹೇಳಿದರು. ನಾನು ಅವತ್ತೇ ಕೇಳಬೇಕು ಅಂತ ಮಾಡಿದ್ದೆ. ಮತ್ತು ನಾನೇ ಒಂದು ನಿಗದಿ ಇರಲಿಲ್ಲ ನನಗೆ, ತರೋದ ಬೇಡ ಅಂತ. ಈಗ ನೋಡೋ ತನಕ ಆಗ್ಬೋದು ಅಂತ ಕಾಣ್ತದೆ. ಹುಡುಗಿ ಓದ್ಕೊಂಡದಂತೆ, ಎಂಥದೋ ಕೆಲಸದಲ್ಲೂ ಅದಿಯಂತೆ. 2 ಹೆಣ್ಣು
ನಿಮಗೆ ಒಂದೇ ಒಂದಿನ ಅದ್ರ ಅಪ್ಪನ ಪ್ಯಾಟಲ್ಲಿ ತೋರಿಸ್ದಂಗೆ ಮಾಡಿದ್ದೆ, ನೀವು ಅಂದಾಜು ಮಾಡಲೇನ. ಅಲ್ಲ, ನೀವು ನಮ್ಮ ಹತ್ರ ಎಲ್ಲ ಕೇಳ್ಕೊಳಕ್ಕಿಂತ ಫಸ್ಟು ಈ ಪವನ್ನ ಒಂದು ಮಾತು ಕೇಳ್ಕಿಬೇಕಲ್ಲ, ಅವ್ರು ಹೇಳ್ಬೇಕಲ್ಲ ಅವ್ರಿಗೆ ಹೆಂಗಿದ್ದು ಹುಡುಗಿ ಬೇಕು ಏನು ಎತ್ತ ಅಂತ. ಹೊರಗಡೆ ಕೆಲಸದಲ್ಲಿದ್ದ ಹುಡುಗಿ ಬೇಕೋ, ಮನೆ ಬದಿ ಇರೋ ಹುಡುಗಿ ಬೇಕೋ, ಅವೆಲ್ಲ ಅವ್ರು ತೀರ್ಮಾನ ಮಾಡ್ಬೇಕಲ್ಲ. ಅಲ್ಲ, ನಿಂದು ಒಳ್ಳೆ ಕಥೆ ಆತಲ್ಲ ಮಾರಾಯ. ನೀನೊಬ್ಬೇನ ಹಂಗೆ ಮಾಡಿದೆ ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಹಂಗೆ ಮಾಡ್ತಾರ? ಈಗ ಅಪ್ಪ ಅಮ್ಮಗೆ ಗೊತ್ತಿರಲ್ಲ ಮಕ್ಕಳಿಗೆ ಯಾವುದು ಒಳ್ಳೇದಾಗ್ತದೆ ಯಾವ್ದು ಕೆಟ್ಟದಾಗ್ತದೆ ಅಂತ, ಸುಮ್ಮನೆ ಇದು ಮಾಡ್ತಾರ? ಈಗ ಅಲ್ಲಿದ್ದ ಇಲ್ಲಿ ಕೇಳಕ್ಕೆ ಬರಲ್ಲ ಹೆಂಗೆ ಅಂತ. ಪೂರ್ತಿ ಏನು ಅವ್ರನ್ನ ಕೇಳೇ ಮಾಡೋಕ್ಕಾಗಲ್ಲ. ಹಂಗೆ ಮಾಡಿದವ್ರು ನಾವು ಹೀರಾಗಿದ್ದರು ಅನ್ನೋದೊಂದೇ ಅಂತಕ್ಕೆ. ನಮ್ಮ ಮನೇಲೇನೋ ಹಂಗೆ ಆತು ನಾವು ಸುಮ್ಮನೆ ಹಾಕಿಂಡು ಅಂದರೆ ಎಲ್ಲ ಹಾಗೆ ಇರ್ತಾರ? ನೀವು ಕೇಳಿ, ಅಲ್ಲಿ ಇಲ್ಲಿ ಕೇಳಿ ಹೆಂಗೆ ಅಂತ ವಿಚಾರಿಸಿ ನೀವು ತೀರ್ಮಾನ ಮಾಡ್ಕೊಂಡ ಮೇಲೆ ಅವನಿಗೆ ಹೇಳಿ. ಅಲ್ಲ, ಪೂರ್ತಿ ನಮ್ಮದೇ ಅಂದರೂ ಆಗಲ್ಲ, ಅವನ್ನ ಕೇಳಬೇಕು. ಫಸ್ಟಿಗೆ ನಿಮ್ಮನ್ನೆಲ್ಲ ಒಂದು ಹೆಂಗೆ ಏನು ಅಂತ ಕೇಳ್ಕೊಳ್ಳೋಣ ಅಂತ. ನಿಮಗೆ ಗೊತ್ತು, ನಿಮ್ಮ ತಂಗಿಗೊಂದು ಫೋನ್ ಮಾಡ್ಕೊಂಡ್ರೆ ಎಲ್ಲ ವಿಚಾರ ಹೇಳ್ತಾರೆ, ಹೆಂಗೆ ಹುಡುಗಿ ಏನು ಎತ್ತ ಅಂತ. ಫೋನ್ ಮಾಡ್ತೀರಾ? ಫೋನ್ ಮಾಡೋಣ ನಮ್ಮ ಮನೇಲಿ ಇದ್ರ ಹತ್ರ ಹೇಳಿದ್ರೆ ಮಾಡ್ತದೆ, ಇಲ್ಲಿದ್ರೆ ನೀನೇ ಮಾಡ. ಅತ್ತಿಗೊಂದು ಫೋನ್ ಮಾಡ. ಮಾಡ್ತೀನಿ, ಫೋನ್ ಮಾಡ್ತೀನಿ ಮಾವ, ಅದಕ್ಕೇನಿದ್ದಿಲ್ಲ. ಆದರೆ ಹೇಳಿದರು ತೀರಾ ಈಗ ದಾಯಿದ್ರ ಮಕ್ಳ ಹತ್ರ ಎಲ್ಲ ವಿಚಾರ್ಸಕ್ಕೆ ಹೋಗಲೇಬಾರ್ದು. ಅವ್ರು ಒಳ್ಳೇದಿದ್ರು ಕಡೆಗೆ ಹೊಟ್ಟೆ ಕಿಚ್ಚಿಗೆ ಒಳ್ಳೇದಾಗಬಾರ್ದು ಅಂತ ಕಂಡಂಗಿದ್ರೆ ಸುಳ್ಳು ಹೇಳಿ ತಪ್ಪಿಸ್ತಾರೆ. ಈಗ ಅವ್ರು ಹೇಳಿದ ಪೂರ್ತಿ ಸತ್ಯ ಅಂತ ಹೆಂಗೆ ನಂಬಕತ್ತದೆ? ಈಗ ಅವ್ರಿಗೆ ಕ್ಲೋಸ್ ಇದ್ದಾರಾದರೆ ಹುಡುಗಿ ಕೆಟ್ಟಳಾದರೂ ಇಲ್ಲ ಒಳ್ಳೆಯಳು ಅಂತಾರೆ, ಇಲ್ಲ ಅವ್ರಿಗೆ ಆಗದೆ ಇದ್ದಾರಾದರೆ ಒಳ್ಳೆಯಳಾದರೂ ಕೆಟ್ಟಳು ಅಂತ ಹೇಳ್ತಾರೆ. ಆ ಥರ ಎಲ್ಲ ತೀರಾ ವಿಚಾರಿಸೇ ಮಾಡ್ತೀವಿ ಅನ್ನೋ ಸುಳ್ಳು. ಅಂದರೆ ಇದು ಅತ್ತೆಗೆ ಏನಾದರೂ ಗೊತ್ತಿದ್ರೆ ಅತ್ತೆ ಹಂಗಿದ್ದಿದ್ದು ಸತ್ಯ ಹೇಳ್ತಾರೆ, ಅವ್ರೇನು ಇದು ಮಾಡಲ್ಲ. ನಾ ಫೋನ್ ಮಾಡೋಕ್ಕಿಂತ ಅಪ್ಪ ನೀವೇ ಫೋನ್ ಮಾಡೋದು ಒಳ್ಳೇದಿತ್ತು. ಅಲ್ಲ, ನಮ್ಮ ಅಪ್ಪಗೆ ಏನು ಬಂತಂತ ಇಷ್ಟು ಬೇಗ ಅಣ್ಣಗೆ ಮದುವೆ ಮಾಡೋಕ್ಕಂತ ಹೊರಟಾರಲ್ಲ? ಅವಾಗಲ್ಲ, ಅವ ಹೇಳಿದ ನನ್ನ ಹತ್ರ ಇನ್ನು 4 ವರ್ಷ ಮದುವೆ ಆಗಲ್ಲ ಅಂತ. ಅವೆಲ್ಲ ನೀನು ಅಣ್ಣ ಹೇಳಿದಕ್ಕೂ ಆತದಾನೆ. ಋಣಾಂಬಂದ ಕೋಡ್ ಬಂದು ಇದಿದ್ರೆ ಗುರುಬಲ ಇತ್ತ ಅಂದರೆ ಮುಂದೆ ವಾರದಲ್ಲಿ ಸೆಟ್ಲ್ಮೆಂಟಾಗಿ ಮದುವೆ ಆಗಲ್ಲ. ಹಂಗೆ ನಮ್ಮ ಮುದ್ದಣಕ್ಕಿಂತ ದೊಡ್ಡವಲ್ಲ ನಿನ್ನ ಅಣ್ಣ? ದೊಡ್ಡವೇನಲ್ಲ, ಇಬ್ಬರು ಸೇಮ್ ಏಜ್ ಆಗ್ಬೋದೇನ. ಅಲ್ಲ, ಎರಡು ಹೆಣ್ಣು ಅಂತ ಹೇಳಿ ಮನ್ಸು ಮಾಡಿದ್ದ, ಅಲ್ಲ ಹುಡುಗಿಗನದ ಅಂತ ಮನ್ಸು ಮಾಡಿದ್ದ? ಯಾರು ನಿಮಗೆ ಸೆಟ್ಲ್ಮೆಂಟ್ ತಂದಾರೆ ಯಾರು? ಹಂಗೆ ಧ್ಯಾನ ಮಾಡಿ ಸುಳ್ಳೇನಲ್ಲ. ಎರಡು ಹೆಣ್ಣಾದರೆ ಒಂಥರ ಅನುಕೂಲ ಆಗ್ತದಲ್ಲ. ನಾವೆಲ್ಲ ಏನು ಕೋಟಿಗಟ್ಟಲೆ ಮಾಡಿಟ್ಟಿವನ್ರಿ, ಮಕ್ಕಳಿಗೆ ಒಂದು ಅನುಕೂಲ ಆಗ್ತದಲ್ಲ ಅಂತ ಅಷ್ಟೇ. ಮತ್ತೆಂತ ಅವರಿಗೂ ಒಂದು ಅನುಕೂಲ, ಇವನಿಗೂ ಒಂದು ಅನುಕೂಲ. ನಮ್ಮ ಚಿಕ್ಕಪ್ಪನ ಮಗನ ಹೆಂಡತಿ ತಂದಿದ್ದು ಅಲ್ಲಿಂದನೇ. ಎಲ್ಲ ನೋಡೇನಂತೆ, ನಮ್ಮ ಪವನ್ನು ನೋಡೇನೆ ಅಂತಾನಪ್ಪ ಅವ. ಆ ಹುಡುಗಿ ಇವನು ನೋಡಿರ್ಬೇಕು. ಹಾಗಾಗಿ ಅವನು ಎಷ್ಟು ವಾದಿಸ್ತ ಹೇಳಿದ್ದ, ಆದರೆ ಇಷ್ಟೊಂದು ಒತ್ತಂಕೆ ಮಾಡಲ. ಈಗ ಮೇಲಿದ್ದ ಮೇಲೆ ಹೇಳ್ತಾ ಇದ್ದಾನಪ್ಪ. ಹಂಗಾಗಿ ನರೇಂದ್ರನ ಹೆಂಡತಿ ತವ್ರ ಮನೆ ಹತ್ರದ ಹುಡುಗಿನನ್ರಿ? ಅದು ಗೊತ್ತು ಬಿಡಿ, ಅದು ಗೊತ್ತು. ನೀವು ಯಾರು ಸುದ್ದಿ ಕೇಳ್ತಿದ್ದೀರೇನೋ ಅಂತ ಮಾಡಿದ್ದೆ ನಾನು. ಆಗ ನನ್ನ ತಂಗಿ ಕೊಟ್ಟದಲ್ಲ, ತಂಗಿ ಬಾವನ ಮಗಗೆ ತರಬೇಕು ಅಂತ ಮಾಡಿದರು. ಅವರೇನೋ ಕೊಡಲ್ಲ ಅಂದಿದ್ದಂತೆ. ಎಂತ ಹುಡುಗಿ ಆಗಲ್ಲ ಅಂತ ಎಂತದ ಹೇಳ್ತಿದ್ರಪ್ಪ. ಸಾಧಾರಣದವರಿಗೆಲ್ಲ ಕೊಡೋದು ಕಷ್ಟ ಅಂತಿದ್ರಪ್ಪ. ಏನೋ ನೋಡಿ ಘನ ಜನ ಅದರಲ್ಲೇನಿದಿಲ್ಲ.